ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 23, 23ನೇ ಅಧ್ಯಾಯ. ಯೆರೆಮೀಯ 23ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ನಾವು ಕಲಿತುಕೊಳ್ಬೋದು. ಇದರಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಿಸಿದ 17 ವಿಷಯಗಳನ್ನು ನಾವು ನೋಡ್ಬೋದು. 17 ಫ್ಯಾಕ್ಟ್ಸ್ ರಿಲೇಟೆಡ್ ಟು ದ ವರ್ಡ್ ಆಫ್ ಗಾಡ್. ಅದೇನಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡಿಕೊಳ್ಳೋಣ. ಬನ್ನಿರಿ, ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 23. 23ನೇ ಅಧ್ಯಾಯದ ಮೊದಲಿನ ಕೆಲವು ವಚನಗಳಲ್ಲಿ ನಾವು ನೋಡುವಾಗ ದೇವರ ವಾಕ್ಯವನ್ನು ಸಾರುವವರ ಬಗ್ಗೆ ಸ್ವಲ್ಪ ಗಂಭೀರವಾದ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂತ ಹೇಳಿದರೆ, ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ ಹಾಳು ಮಾಡುವ ಕುರುಬರ ಗತಿ. ಹಾಗಾದರೆ ಕುರುಬರ ಬಗ್ಗೆ, ಅಂತ ಹೇಳುವಾಗ ಸಭಾಪಾಲಕರ ಬಗ್ಗೆ ಅಥವಾ ಪ್ರಸಂಗಿಗಳ ಬಗ್ಗೆ ಅಥವಾ ಪ್ರವಾದಿಗಳ ಬಗ್ಗೆ, ಇಲ್ಲಿ ದೇವರ ವಾಕ್ಯವನ್ನು ಕೊಡುವವರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಮತ್ತು ಅವರು ನನ್ನ ಮಂದೆಯನ್ನು ಚದರಿಸಿ ಅಟ್ಟಿಬಿಟ್ಟಿದ್ದಾರೆ. ಹಾಗಾದರೆ ಮಂದೆಯನ್ನು ಒಟ್ಟುಗೂಡಿಸುವಂಥದ್ದು ಕುರುಬರ ಒಂದು ಕೆಲಸ ಅಥವಾ ಸೇವಕರ ಕೆಲಸ, ಪಾಲಕರ ಕೆಲಸ, ಪ್ರವಾದಿಗಳ ಕೆಲಸ, ಪ್ರಸಂಗಿಗಳ ಕೆಲಸ. ಏನಂತ ಹೇಳಿದ್ರೆ, ಕೂಡಿಸುವಂಥದ್ದು, ಜನರನ್ನು ಒಟ್ಟುಗೂಡಿಸುವಂಥದ್ದು. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಅನಂತರ ದೇವರು ಇನ್ನೊಂದು ಸಂಗತಿಯನ್ನು ನಾವು ಆಶ್ಚರ್ಯ 2ನೇ ವಚನ ಓದ್ತೀನಿ, ಅದು ನನಗೆ ಓದಬೇಕಂತ ಅನಿಸ್ತದೆ. 2ನೇ ಭಾಗದಲ್ಲಿ, ಆಹಾ, ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಾನು ನಿಮ್ಮನ್ನು ವಿಚಾರಿಸುವೆನು. ಐ ವಿಲ್ ಜಡ್ಜ್ ಯು ಫಾರ್ ಯುವರ್ ವಿಕೆಡ್ನೆಸ್. ದುಷ್ಕೃತ್ಯ ಏನಾಗಿರಬಹುದು ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ವಚನದಲ್ಲಿ, ನನ್ನ ಮಂದೆಯನ್ನು ಚದರಿಸಿದಿರಿ. 2ನೇದು, ಮಂದೆಯನ್ನು ವಿಚಾರಿಸಲೇ ಇಲ್ಲ. ಇದು ದುಷ್ಕೃತ್ಯವ? ಹೌದು, ದೇವರ ದೃಷ್ಟಿಯಲ್ಲಿ ಇದು ದುಷ್ಕೃತ್ಯವಾಗಿದೆ. ಮತ್ತು ಮುಂದೆ ನಾವು ಓದುವ ಪಕ್ಷದಲ್ಲಿ 4ನೇ ವಚನದಲ್ಲಿ, ಅವರು ಅವುಗಳನ್ನು ಅಂದರೆ ಈ ಕುರುಬರು ಯಾವಾಗ ದೇವರು ನಿರೀಕ್ಷಿಸುವಂಥ ಕುರುಬರು, ಪ್ರಸಂಗಿಗಳು ಮಂದೆಯನ್ನು ಒಟ್ಟುಗೂಡಿಸದೆ ಅವುಗಳನ್ನು ಚದರಿಸಿ ಅವುಗಳನ್ನು ವಿಚಾರಿಸದೇ ಹೋದ ಪಕ್ಷದಲ್ಲಿ ದೇವರು ಬೇರೆ ಕುರುಬಗಳನ್ನು ಅಥವಾ ಬೇರೆ ಪ್ರಸಂಗಿಗಳನ್ನು, ಬೇರೆ ಪ್ರವಾದಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದೊಂದು ವಾರ್ನಿಂಗ್. ಸರಿ, 4ನೇ ವಚನದಲ್ಲಿ, ನಾನು ಅವುಗಳ ಮೇಲೆ ಕುರುಬರನ್ನು ನೇಮಿಸುವೆನು. ಅಂದರೆ ಅರ್ಥ, ಯಾವ ಒಳ್ಳೆ ಕುರುಬರನ್ನು ಮೇಯಿಸುವನು. ತಮ್ಮ ಕೆಲಸವನ್ನು ಮಾಡಿದಂಥ ಕುರುಬರನ್ನು ತೆಗೆದುಬಿಟ್ಟು ಒಳ್ಳೆ ಕುರುಬರನ್ನು ನಾನು ನೇಮಿಸುವನು. ಅವರು ಅವುಗಳನ್ನು ಮೇಯಿಸುವರು. ಯಾವುದರಿಂದ? ವಾಕ್ಯದಿಂದ ಕುರಿಗಳನ್ನು ಮೇಯಿಸುವುದರ ಕುರಿತಾಗಿ ದೇವರು ಅಪೇಕ್ಷೆ ಪಡುವಂಥದ್ದನ್ನು ನಾವು ನೋಡ್ತೇವೆ. ಹೌದು, 5ನೇ ವಚನದಿಂದ ನೋಡುವಾಗ ಆಶ್ಚರ್ಯ. ಬರೀ ದೇವರ ವಾಕ್ಯ ಮಾತ್ರವಲ್ಲ, ಗ್ರಂಥದ ವಾಕ್ಯ ಮಾತ್ರವಲ್ಲ, ಜೀವಂತ ವಾಕ್ಯ, ಲಿವಿಂಗ್ ವರ್ಡ್, ಅಂದರೆ ಮೆಸ್ಸಿಯನ್, ಅಂದರೆ ಕ್ರಿಸ್ತನ್. ನೋಡ್ರಿ, ವಾಕ್ಯವೆಂಬಾತನು ಪವಿತ್ರಾತ್ಮನಿಂದ ನರವತಾರವೆತ್ತಿ ಬಂದನು ಅಥವಾ ಮನುಷ್ಯನಾಗಿ ಬಂದನು. ವಾಕ್ಯ ಆತ್ಮ. ಮತ್ತು
ಇಲ್ಲಿ ಕ್ರಿಸ್ತನ ಬಗ್ಗೆ ಅಥವಾ ದಾವೀದನ ಮೂಲದಿಂದ ಬರುವಂಥ ಸದ್ಧರ್ಮಿಯಾದ ಮೊಳಿಕೆ ಅಥವಾ ನೀತಿಯ ಮೊಳಿಕೆ, ರೈಚಿಯಸ್ ಬ್ರ್ಯಾಂಚ್ ಅಥವಾ ಸ್ಪ್ರೌಟ್, ಚಿಗುರು, ಅವನು ರಾಜನಾಗಿ ಆಳುವನು. ಹೌದು, ಮೆಸ್ಸಿಯನ್ ರಾಜನಾಗಿ ಆಳ್ತಾನೆ, ವಿವೇಕದಿಂದ ಕಾರ್ಯವನ್ನು ಸಾಧಿಸುವನು. ಎರಡನೇದು, ಮೂರನೇದು, ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಮೆಸ್ಸಿಯನು ಬಂದಾಗ, ಜೀವಂತ ವಾಕ್ಯ ಬಂದಾಗ ಸಂಭವಿಸುವಂಥದ್ದು. ಅವನ ಕಾಲದಲ್ಲಿ ಸುರಕ್ಷಿತವಾಗಿರ್ತೇವೆ ನಾವು ಮೆಸ್ಸಿಯನ ಆಳಿಕೆಯಲ್ಲಿ. ಅಷ್ಟೇ ಅಲ್ಲ, ನೆಮ್ಮದಿಯಾಗಿರುವಂಥದ್ದು ಐದನೇದಾಗಿ. ಮೆಸ್ಸಿಯನ ಆಳಿಕೆ ನೆಮ್ಮದಿಯನ್ನು ತರುವಂಥ ಒಂದು ಆಳಿಕೆ. ಮತ್ತು ಯೆಹೋವ ಚಿದ್ಕೇನು ಅಂದರೆ ಯೆಹೋವನೇ ನಮ್ಮ ನೀತಿ ಅಥವಾ ಸದ್ಧರ್ಮ ಎಂಬ ಹೆಸರು ಆ ಮೆಸ್ಸಿಯನಿಗೆ ಆಗಬಹುದು, ಆಗುವಂಥದ್ದಾಗಿದೆ. ಮತ್ತು ಅದೇ ಸಂದರ್ಭದಲ್ಲಿ ಮೆಸ್ಸಿಯನ ಮತ್ತೊಂದು ಕಾರ್ಯ ಏನಂತ ಹೇಳಿದರೆ, ಮುಂದಿನ ಕಾಲದಲ್ಲಿ ಜನರು ತಮ್ಮ ಅರಿಕೆಯನ್ನು ವ್ಯತ್ಯಾಸವಾಗಿ ಮಾಡಿಕೊಳ್ಳುವಂಥ ಮಟ್ಟಿಗೆ ಮೆಸ್ಸಿಯನ್ನು ನಡೆಸುವಾತನಾಗಿದ್ದಾನೆ. ಏನಾದರೂ ದೇವರ ಹೆಸರಿನಲ್ಲಿ ಜೀವದಾಣೆ ಅಂತ ಹೇಳ್ಬಿಟ್ಟು ಹೇಳಿಕೊಳ್ಳುವಾಗ ಏನಂತ ಹೇಳ್ತಿದ್ರು, ಇಸ್ರಾಯೇಲ್ ಮನೆತನ ಎಂಬ ಸಂತಾನವನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಯೆಹೋವನ ಜೀವದಾಣೆ. ಮೊದಲು ಆಣೆ ಹೇಗಿಟ್ಕೊಳ್ತಿದ್ರು ಅಂತ ಹೇಳಿದರೆ, ಐಗಿಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಆಣೆ. ಫೋಕಸ್, ಕೇಂದ್ರ ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿದ್ನು ಅಂತ ಹೇಳಿತ್ತು. ಆದರೆ ಈಗ ಏನಂತ ಹೇಳಿದರೆ, ತಾನು ತಳ್ಳಿಬಿಟ್ಟಿದ್ದ ಜನರನ್ನು ಬರಮಾಡಿ ಉದ್ಧರಿಸಿದ ಯೆಹೋವನು. ವಾವ್, ವಾಟ್ ಎ ರೆಸ್ಟೋರೇಷನ್. ಹೌದು, ಒಮ್ಮೆ ದೇವಜನರನ್ನು ದೇವರು ವಿಮೋಚಿಸಿದರು, ಆದರೆ ಈಗ ಅವರನ್ನು ಪುನಃಸ್ಥಾಪಿಸಬೇಕಾಗ್ತದೆ. ಗಾಡ್ ದ ರಿಡೀಮರ್, ಗಾಡ್ ದ ರೆಸ್ಟೋರರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತೇಳಿದರೆ ದೇವಜನರು ವಿಮೋಚನೆ ಆದಮೇಲೆ ಕೂಡ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದುದರಿಂದ ಅವರನ್ನು ತಳ್ಳಿಬಿಡಬೇಕಾಯಿತು. ದೇವರು ತಳ್ಳಿಬಿಟ್ಟಂಥ ಜನರನ್ನು ಪುನಃ ಆತನು ಉದ್ಧರಿಸಿ ಸುಖವಾಸಿಗಳಾಗುವಂತೆ ಮಾಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಸರಿ, ದೇವರ ವಾಕ್ಯಕ್ಕೆ ಸಂಬಂಧಿಸಿದ 17 ವಿಷಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ದೇವರು ಯೆರೆಮೀಯನ ಮುಖಾಂತರವಾಗಿ 23ನೇ ಅಧ್ಯಾಯದಲ್ಲಿ ಹೇಳಿದಂಥ ಒಂದು ಮಾತು, ಭಾಳ ಆಶ್ಚರ್ಯವಾದಂಥ ಒಂದು ಮಾತು 9ನೇ ವಚನದಲ್ಲಿ. ಅದೇನಂತ ಹೇಳಿದರೆ, ನಿಜವಾಗಿ ಪ್ರವಾದಿಗಳು ದೇವರ ವಾಕ್ಯವನ್ನು ತೆಗೆದುಕೊಳ್ಳುವಾಗ ಅವರ ಮನಸ್ಸು, ಅವರ ಆಲೋಚನೆ, ಅವರ ದೇಹ, ಅವರ ಉದ್ವೇಗ ಎಲ್ಲ ಒಳಪಡ್ತಿತ್ತು. ಯಾಕಂದರೆ ದೇವರ ವಾಕ್ಯ ಭಾಳ ಗಂಭೀರವಾದ ರೀತಿಯಲ್ಲಿ ಸಾರುವಂಥ ಪ್ರವಾದಿಗಳು ಇವರಾಗಿದ್ದರು. ಈಗ 9ನೇ ವಚನದಲ್ಲಿ ಯೆರೆಮೀಯನು ಒಂದು ಮಾತು ಹೇಳ್ತಾನೆ ನೋಡ್ರಿ, ನಾನು ಯೆಹೋವನಿಗೂ ಆತನ ಪರಿಶುದ್ಧ ವಾಕ್ಯಗಳಿಗೂ, ಜೆರೆಮಾಯ 23:9, ಯೆರೆಮೀಯ 23:9, ಯೆಹೋವನಿಗೂ ಆತನ ವಾಕ್ಯಗಳಿಗೂ ವಶನಾಗಿ ಅಮಲೇರಿದವನಂತಿದ್ದೇನೆ. ವಾವ್, ಐ ಆಮ್ ಇಂಟಾಕ್ಸಿಕೇಟೆಡ್ ಬೈ ಗಾಡ್ ಆ್ಯಂಡ್ ಹಿಸ್ ವರ್ಡ್. ದೇವರಿಂದಲೂ ದೇವರ ವಾಕ್ಯದಿಂದಲೂ ನಾನು ಅಮಲೇರಿದ್ದೇನೆ, ತುಂಬಿ ಹೋಗಿದ್ದೇನೆ. ಐ ಆಮ್ ಟೇಕನ್ ಅಪ್, ವಶವಾಗಿಬಿಟ್ಟಿದ್ದೇನೆ. ಹೌದು, ದ್ರಾಕ್ಷಾರಸಕ್ಕೆ ಸೋತವನ ಹಾಗಿದ್ದೇನೆ. ಸೋ ಮಚ್ ಹಿ ವಾಸ್ ಕ್ಯಾರಿಡ್ ಅವೇ ಬೈ ಗಾಡ್. ಅಥವಾ ದೇವರ ವಶನಾದಂಥ ವ್ಯಕ್ತಿ ಇವನಾಗಿದ್ದಾನೆ.
ಸರಿ, ಆನಂತರ ನಾವು ನೋಡುವಾಗ ಆಲಯದ ಬಗ್ಗೆ ನಾವು ನೋಡ್ತೀವಿ 11ನೇ ವಚನದಲ್ಲಿ. ಹೌದು, ಆಲಯದಲ್ಲಿ ಕೂಡ ದೇವರ ವಾಕ್ಯ ಇರಬೇಕು, ಆದರೆ ಆಲಯದಲ್ಲಿ ಕೆಟ್ಟತನವನ್ನು, ವಾಕ್ಯ ಇಲ್ಲದಿದ್ದರೆ ವಾಕ್ಯದ ಬದಲು ಪಾಪ ಆಲಯಕ್ಕೆ ಬರುವಂಥದ್ದಾಗಿದೆ. ಆದ ಕಾರಣ ಎಚ್ಚರಿಕೆಯನ್ನು ದೇವರು ಕೊಡ್ತಿದ್ದಾರೆ. ಮತ್ತು ಸುಳ್ಳು ಮಾತುಗಳನ್ನು ಕೆಲವರು ಆಡುವಂಥವರು, ದೇವರು ವಾಕ್ಯ ಹೇಳಿದ ಹಾಗೆ ಅದರ ಬಗ್ಗೆ ದೇವರು ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಮತ್ತು ಅಂಥ ಪ್ರವಾದಿಗಳ ವಿಷಯದಲ್ಲಿ, ಅಂದರೆ ದೇವರ ವಾಕ್ಯವನ್ನು ಸುಳ್ಳಾದ ರೀತಿಯಲ್ಲಿ ಹೇಳುವಂಥವರ ವಿಷಯದಲ್ಲಿ ದೇವರು ಶಿಕ್ಷಿಸುವುದಾಗಿ 15ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ತೇವೆ. 18ನೇ ವಚನದಲ್ಲಿ, ಯಾರು ಯೆಹೋವನ ಆಲೋಚನಾ ಸಭೆಯಲ್ಲಿ ನಿಂತು, ನೋಡಿ, ದೇವರ ವಾಕ್ಯಕ್ಕೆ ಕೆಲವು ಪಾಶ್ಚರ್, ಕೆಲವು ಹೊಂದತಕ್ಕ ವಿಧಾನಗಳು, ಹೊಂದತಕ್ಕ ಸ್ಥಿತಿಗತಿಗಳು, ದೇಹದ ನೆಲೆಗಳು ಇವೆ. ಅದರಲ್ಲಿ ಒಂದು ನಿಂತು, ಸ್ಟ್ಯಾಂಡಿಂಗ್, ಆತನ ಮಾತನ್ನು ಕೇಳಿ. ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಸಂಗತಿ ಏನಂತ ಹೇಳಿದರೆ, ದೇವರ ವಾಕ್ಯವನ್ನು ನಿಂತು, ಹೌದು ಕೂತ್ಕೊಂಡು ಕೇಳ್ಬೋದು, ಆದರೆ ಇಲ್ಲಿ ನಿಂತು ಮಾತನ್ನು ಕೇಳಿ ಎಂಬಂಥ ಮಾತು ನಾವು ನೋಡ್ತೇವೆ. ಆತನ ನುಡಿಗೆ ಕಿವಿಗೊಟ್ಟು, ಅಂದರೆ ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು, ಅದು ಇನ್ನೊಂದು ಪ್ರತಿಕ್ರಿಯೆ. ಮತ್ತು ಹಾಗೆ ಮುಂದುವರಿಯುವ ಪಕ್ಷದಲ್ಲಿ ದೇವರ ವಾಕ್ಯಗಳು ಎಲ್ಲಿಂದ ಬರ್ತಾವೆ ಅಂತ ನೋಡುವಾಗ ದೇವರ ಹೃದಯದ ಆಲೋಚನೆಯಿಂದ ಬರ್ತವೆ. ವರ್ಸ್ 20ನೇ ವಚನದಲ್ಲಿ ಕೆಲವು ಪ್ರವಾದಿಗಳನ್ನು ದೇವರು ಕಳಿಸಲಿಲ್ಲ, ಆದರೂ ಕೂಡ ತಾವೇ ಆತುರ ಪಟ್ಟುಕೊಂಡು ಬಂದು ಹೇಳಿದ್ದಾರಂತ ದೇವರು ಹೇಳುವಾತನಾಗಿದ್ದಾನೆ. ಹೌದು, ದೇವರು ಸಮೀಪದ ದೇವರು ಮಾತ್ರ ಅಲ್ಲ, ಆದರೂ ಆತನು ದೂರದ ದೇವರು ಕೂಡ ಆಗಿದ್ದಾನೆ. ಆತನು ನೋಡುವಾತನಾಗಿದ್ದಾನೆ. ಆದರೆ ಮೋಸ, ಕನಸು ಇವೆಲ್ಲ ನೋಡಿ ದೇವರಿಗೆ ದುಃಖವಾಗ್ತದೆ. ಸರಿ, ಆನಂತರ ಇನ್ನೊಂದು ಸಂಗತಿ, ದೇವ್ರ ವಾಕ್ಯವನ್ನು ಹೇಗೆ ಸಾರಬೇಕಂತ ಒಂದು ಒಳ್ಳೆ ಮಾತಿದೆ ನೋಡ್ರಿ. ಹೌ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್. ಹಳೆ ಒಡಂಬಡಿಕೆ ಯೆರೆಮೀಯನ ಗ್ರಂಥ 23ನೇ ವಚನದಲ್ಲಿ ನೋಡೋಣ ಬನ್ನಿರಿ. ಏನಂದರೆ 28ನೇ ವಚನ, ನನ್ನ ಮಾತನ್ನು, ದೇವರ ವಾಕ್ಯವನ್ನು, ನನ್ನ ಮಾತನ್ನು ಕೇಳಿದವನು, ಯಾರು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾರೋ, ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ. ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್, ಮೊಟ್ಟ ಮೊದಲನೇ ದೇವರ ವಾಕ್ಯ ನಾವು ಕೇಳಿಸ್ಕೋಬೇಕು ದೇವರಿಂದ. ಆನಂತರ ದೇವರ ವಾಕ್ಯವನ್ನು ಯಥಾರ್ಥವಾಗಿ, ಕಪಟವಾಗಿ ಅಲ್ಲ, ದೇವರು ನನಗೂ ಸಹಾಯ ಮಾಡಲಿ, ನಮಗೂ ಕೂಡ ಸಹಾಯ ಮಾಡಲಿ, ಯಥಾರ್ಥವಾಗಿ ದೇವರ ವಾಕ್ಯವನ್ನು ಸಾರುವಂತೆ. ಯಾಕೆ ಎಂಬಂಥ ಕಾರಣ ಇಲ್ಲಿ ಕೊಡಲಾಗಿದೆ 29ನೇ ವಚನದಲ್ಲಿ. ಅದೇನೆಂದರೆ, ದೇವರ ವಾಕ್ಯ ಕಾಳಾಗಿದೆ. ದ ವರ್ಡ್ ಆಫ್ ಗಾಡ್ ಈಸ್ ಎ ಸೀಡ್. ಹೊಟ್ಟೆಯಲ್ಲಿ ಕಾಳೆಯಲ್ಲಿ ಅಂತ ಹೇಳುವಾಗ, ಹೊಟ್ಟು ಬಂದು ಕನಸು ಅದು ಇದು ದೇವರ ವಾಕ್ಯ ಅಲ್ಲದ ಬೇರೆ ವಿಷಯಗಳು. ಹೊಟ್ಟು ಕೂಡ ಬೇಕು, ಆದರೆ ಬರೀ ಹೊಟ್ಟನ್ನೇ ನಾವು ಪಡ್ಕೊಂಡು ಬಾಳಲಾರೆವು. ಸರಿ, ಮೇನ್ ಪ್ರಾಡಕ್ಟ್ ಬಂದು ಕಾಳು, ಆದ ಕಾರಣ ದೇವರ ವಾಕ್ಯವೇ ಮೇನ್ ಪ್ರಾಡಕ್ಟ್. ಒಂದು ವೇಳೆ ಕನಸು ಇತ್ಯಾದಿ ಬರುವಂಥದ್ದು ಹೊಟ್ಟಾಗಿದೆ. ಮತ್ತು ನನ್ನ ವಾಕ್ಯವು 29ನೇ ವಚನ, ಯೆರೆಮೀಯ 23:29, ನನ್ನ ವಾಕ್ಯವು ಬೆಂಕಿ. ವಾವ್, ದೇವರ ವಾಕ್ಯ ಬೆಂಕಿಯಾಗಿದೆ. ಹೌದು, ನಾವು ಕೂಡ ದೇವರ ವಾಕ್ಯವನ್ನು ಸಾರುವಾಗ ಅಥವಾ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ ಅದು ಬೆಂಕಿಯೋಪಾದಿಯಲ್ಲಿರುವಂಥ ಒಂದು ಮಾತು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಒಂದು ವಾಕ್ಯ, ಲೂಕನ ಬರೆದ ಸುವಾರ್ತೆ ಅದರಲ್ಲಿ 22ನೇ
ಅಧ್ಯಾಯದಲ್ಲಿ ನೋಡೋದಾದರೆ 22ನೇ ಅಧ್ಯಾಯಕ್ಕಿಂತ 24ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಒಂದು ಮಾತನ್ನು ನಾವು ಗಮನಿಸಬಹುದು. ಅದೇನಂತ ಹೇಳಿದ್ರೆ, ದೇವರ ವಾಕ್ಯವು ಅದನ್ನು ಸಾರ್ತಾ ಯೇಸು ಸ್ವಾಮಿ ಇಬ್ಬರು ಶಿಷ್ಯರ ಹತ್ರ ಮಾತನಾಡಿದಾಗ, ದೇವರ ವಾಕ್ಯವನ್ನು ಅರ್ಥ ಬಿಚ್ಚಿ ಹೇಳಿದಾಗ, 32ನೇ ವಚನ, ಲೂಕ 24:32, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದೀತಲ್ಲವೇ. ಇಟ್ ವಾಸ್ ಹಾಟ್, ಬಿಸಿ ಆಯ್ತಂತೆ. ಯಾಕಂದರೆ ದೇವರ ವಾಕ್ಯ ಬೆಂಕಿಗೆ ಸಮಾನವಾಗಿದೆ. ಆನಂತರ ಅದೇ 29ನೇ ವಚನ, ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ 29, ಬೆಂಕಿ ಮತ್ತು ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಅದು ಸಮಾನವಾಗಿದೆ. ದೇವರ ವಾಕ್ಯ, ಗಾಡ್ಸ್ ವರ್ಡ್ ಈಸ್ ಎ ಹ್ಯಾಮರ್. ದೊಡ್ಡ ದೊಡ್ಡ ಬಂಡೆಯನ್ನು, ಕಲ್ಲನ್ನು, ಅದನ್ನು ಮುರಿಬೇಕಾದರೆ ದೊಡ್ಡ ಸುತ್ತಿಗೆ, ದೊಡ್ಡ ಚಮಟಿಗೆ, ಒಂದು ಏಟು ಅದಕ್ಕೆ ಬೀಳ್ತದೆ, ಬಂಡೆಗೆ ಏನು ಬದಲಾವಣೆ ಇಲ್ಲ. ಬಹುಶಃ ಒಂದು ಚೂರು ಏನೋ ಒಂದು ಗಾಯ, ಗುರುತು ಬಂಡೆಗೆ. ಕೆಲವು ಸಾರಿ ನಾವು ಕೂಡ ದೇವರ ವಾಕ್ಯವನ್ನು ಸಾರುವಾಗ ಕೆಲವರಲ್ಲಿ ತಕ್ಷಣ ಏನೇ ಬದಲಾವಣೆ ಉಂಟಾಗೋದಿಲ್ಲ. ಇನ್ನೊಂದು ಏಟು ಅಂತ ಒಂದು 100 ಏಟು ಆದಮೇಲೆ ಬಹುಶಃ ಆ ದೊಡ್ಡ ಬಂಡೆ ಮುರಿದೋಗ್ತದೆ. ಅದೇ ರೀತಿಯಾಗಿ ಒಂದೇ ಸಂದೇಶ ಕೇಳಿದ ಮಾತ್ರಕ್ಕೆ ಬದಲಾವಣೆ ಬಾರದೆ ಹೋಗಬಹುದು. ಒಂದೇ ವಾಕ್ಯಕ್ಕೂ ಒಂದೇ ಸಂದೇಶಕ್ಕೂ ಬದಲಾವಣೆ ಬರುವಂಥ ಸಾಧ್ಯತೆ ಇದೆ ಖಂಡಿತವಾಗಿ. ಆದರೆ ಕೆಲವು ಕಡೆಗಳಲ್ಲಿ ಬಂಡೆ ಹೃದಯ ಇರುವಂಥ ವೇಳೆಯಲ್ಲಿ ಬದಲಾವಣೆ ಕೂಡಲೇ ಬರೋದಿಲ್ಲ. ಆದರೂ ಕೂಡ ಒಂದು ದಿನ ಬರ್ತದೆ, ಆವಾಗ ಆ ಬಂಡೆ, ಹೃದಯದ ಬಂಡೆಯನ್ನು ಚಮಟಿಗೆ ಮುರಿದು ಆ ಉದ್ದೇಶವನ್ನು ನೆರವೇರಿಸುವಂಥದ್ದಾಗಿದೆ. 30ನೇ ವಚನದಲ್ಲಿ ದೇವರ ವಾಕ್ಯವನ್ನು ಕದ್ದುಕೊಳ್ಳುವಂಥ ಪ್ರವಾದಿಗಳ ವಿಷಯವಾಗಿ ಕೆಲವು ಸಾರಿ ಪ್ರಸಂಗಿಗಳು ಆ ರೀತಿಯಾಗಿ ಬೇರೆಯವರ ಸಂದೇಶವನ್ನು ಕದ್ದುಕೊಳ್ಳೋದ್ರ ಬಗ್ಗೆ ಕೂಡ ಇದು ಅನ್ವಯ ಆಗುತ್ತೆ. 17ನೇ ಒಂದು ವಿಷಯವನ್ನು ನಾವು ನೋಡಲಿಕ್ಕಿರಬೇಕು. ಅದೇನಂತ ಹೇಳಿದರೆ, ನಾವು ಸೂಕ್ಷ್ಮತೆಯನ್ನು ಕಳ್ಕೋಬಾರ್ದು ದೇವರ ವಾಕ್ಯಕ್ಕೆ ಸಂಬಂಧಿಸಿದ್ದು. ಯಾಕಂತ ಹೇಳಿದರೆ 33ನೇ ವಚನದಲ್ಲಿ, ಪ್ರವಾದಿಯಾಗಲಿ ಯಾಜಕನಾಗಲಿ ಜನರಲ್ಲಿ ಯಾರೇ ಆಗಲಿ ದೇವರ ವಾಕ್ಯವನ್ನು ದಯಪಾಲಿಸಿರುವ ವಾಕ್ಯ ಭಾರವೇನು ಅಂತ ಕೇಳ್ತಾರೆ. ವಾಕ್ಯ ಒಂದು ಭಾರ ಇದ್ದ ಹಾಗೆ, ಅದು ಸೂಕ್ಷ್ಮವಾದದ್ದು. ಆದರೆ ಆ ಸೂಕ್ಷ್ಮತೆಯನ್ನು ಕಳೆದುಕೊಳ್ಬಾರ್ದು. ಮತ್ತು ದೇವರು ಹೇಳ್ತಾರೆ, ಏನು ವಾಕ್ಯ ಭಾರ ಅಂತ ಕೇಳ್ತೀರಿ, ನೀವೇ ನನ್ನ ಭಾರ. ಅದನ್ನು ನೆಗೆಟಿವ್ ಆಗಿ ದೇವರು ಹೇಳ್ತಾರೆ, ಭಾರ ಆಗಿಬಿಟ್ಟಿದ್ದೀರಿ. ಯಾಕಂತ ಹೇಳಿದರೆ ಅವರಲ್ಲಿ ಕಪಟತ್ವ ಇತ್ತು. ಆದ ಕಾರಣ ಅಂಥ ಒಂದು ಮಾತು ದೇವರ ಭಾರ ಅಂತ ಹೇಳಿಬಿಟ್ಟು ಯೂಸ್ ಮಾಡಬೇಡ್ರಿ ಅಂತ ದೇವರು ಹೇಳ್ತಾನೆ. ಆಶ್ಚರ್ಯ. 23ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.